ಕಾರ್ ಹುಣ್ಣಿಮೆ. ಇಂದು ನಾವು ಕಾರ್ ಹುಣ್ಣಿಮೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿವರಣೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲಿಯೂ ನೀವು ಈ ವಿವರಣೆಯನ್ನು ಕೇಳಬಹುದು. ಕಾರ್ ಹುಣ್ಣಿಮೆ. ಕಾರ್ ಹುಣ್ಣಿಮೆ ಎಂದರೆ ರೈತರಿಗೆ ಕಾರ್ ಹುಣ್ಣಿಮೆಯ ಹಬ್ಬದ ಹಾಗೆ. ಇದು ರೈತರಿಗೆ ಹಬ್ಬ. ಕಾರ್ ಹುಣ್ಣಿಮೆಯ ದಿನ ಎತ್ತುಗಳ ಮೈಯನ್ನು ತೊಳೆಯುತ್ತಾರೆ. ಅವಕ್ಕೆ ಸ್ನಾನ ಮಾಡಿಸಿ ಆದ ನಂತರ ಗಲೀಪ್ ಅನ್ನು ಹಾಕುತ್ತಾರೆ. ಎತ್ತುಗಳಿಗೆ ಅಲಂಕಾರ ಮಾಡುತ್ತಾರೆ. ಕೊಂಬುಗಳಿಗೆ ಬಣ್ಣವನ್ನು ಹಚ್ಚುತ್ತಾರೆ. ಈ ದಿನದಂದು ಎತ್ತುಗಳಿಗೆ ಗಾಣದ ಎಣ್ಣೆಯನ್ನು ಕೂಡಿಸುತ್ತಾರೆ ಮತ್ತು ಮನೆಯೊಳಗೆ ಕರೆದುಕೊಂಡು ಬಂದು ಕಂಬಳಿ ಹಾಸಿ ಅದರ ಮೇಲೆ ಎತ್ತುಗಳನ್ನು ನಿಲ್ಲಿಸುತ್ತಾರೆ. ಪೂಜೆಯನ್ನು ಕೂಡ ಮಾಡುತ್ತಾರೆ. ಮತ್ತು ಬಂಗಾರದ ವಸ್ತುವನ್ನು ಎತ್ತಿನ ಕಾಲಿಗೆ, ಹಣೆಗೆ ಮತ್ತು ಕೊಂಬಿಗೆ ಮುಟ್ಟಿಸುತ್ತಾರೆ. ಮನೆಯಲ್ಲೇ ಮಾಡಿದ ಸಿಹಿ ತಿಂಡಿಯನ್ನು ಕೂಡ ಎತ್ತುಗಳಿಗೆ ತಿನ್ನಿಸುತ್ತಾರೆ. ಸಾಯಂಕಾಲದ ಸಮಯದಲ್ಲಿ ಕೋಡು ಬಳೆಯನ್ನು ಕೊಂಬಿಗೆ ಹಾಕಿ ಎತ್ತುಗಳ ಕರಿಯನ್ನು ಹರಿಯುತ್ತಾರೆ. ಈ ರೀತಿ ರೈತರು ಕಾರ್ ಹುಣ್ಣಿಮೆಯ ಹಬ್ಬವನ್ನು ಮಾಡುತ್ತಾರೆ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.